ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಕಲ್ಲೂರು ಗ್ರಾಮ ಪಂಚಾಯಿತಿ ಹರಿದೇವನಹಳ್ಳಿ ಗ್ರಾಮದಲ್ಲಿ ಸುಮಾರು 100 ವರ್ಷಗಳ ಹಳೆಯ ವಾಸದ ಮನೆಗಳ ಜಾಗವನ್ನು ರಾಮೇಗೌಡ ಎಂಬ ವ್ಯಕ್ತಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ರಾಮೇಗೌಡ ಸಹೋದರ ಮತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆ ಮಾಡಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಬ್ಯಾಟರಾಜು ಮಾತನಾಡಿ, ಗ್ರಾಮ ಠಾಣೆ ಜಾಗವನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮೇಗೌಡ ಎಂಬ ವ್ಯಕ್ತಿಗೆ ಈಸ್ವತ್ತು ಮಾಡಿಕೊಟ್ಟಿದ್ದಾರೆ. ಈ ಜಾಗ ಕೆಲವು ಗ್ರಾಮಸ್ಥರ ಹಳೆಯ ವಾಸದ ಮನೆಗಳ ಜಾಗವಾಗಿರುತ್ತದೆ ಅಂತ ತಿಳಿಸಿದ್ರು. ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಗ್ರಾಮ ಠಾಣೆಯಲ್ಲಿ ಅನ್ಯಾಯ ಆಗಿದೆ. ಅನ್ಯಾಯ ಆಯ್ತು ಅಂತಂದರೆ ರಾಮೇಗೌಡ ಅಂತ ಅನ್ನೋರು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಈಸತ್ ಮಾಡಿಕೊಟ್ಟಿದ್ದಾರೆ ನಮಗಿರೋ ಪಿ ಡಿ ಒ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಆ ಪಿ ಡಿ ಒ ಮಾಡಿದಾಗ ಬತ್ತೀನಿ ಅಂತ ನಿನ್ನೆ ಹೇಳಿರು. ಇವತ್ತು ಪಿ ಡಿ ಒ ಮಾಡಿದರೆ ನಾವು ಬರಲ್ಲ, ನಮ್ಮ ಹೆಂಡತಿ ಹುಷಾರಿಲ್ಲ ಅಂತ ಹೇಳ್ತಾವ್ರೆ. ಆ ದುರುಪಯೋಗ ಮಾಡ್ಕೊಂಡಿರೋ ಜಾಗನ ವಶಪಡಿಸ್ಕೊಂಡು ಮುಳ್ತಂತೆ ಎಲ್ಲ ಮಾಡ್ಕೊಂಡು ಜನಗಳಿಗೆ ಪಬ್ಲಿಕಲ್ಲಿ ತೊಂದರೆ ಕೊಡ್ತಾವ್ರೆ. ಜನಗಳು ಆದರೆ ಕೇಳಕ್ಕೆ ಹೋದರೆ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಇಲ್ಲಿ ಪಂಚಾಯತಿ ಒಳಗೆ ಯಾವುದೇ ಇದನ್ನೂ ಮಾಡ್ತಾ ಇಲ್ಲ, ಒಬ್ಬ ಮೆಂಬರ್ಗೂ ಗೌರವ ಕೊಡ್ತಾ ಇಲ್ಲ. ಇಲ್ಲಿ ಆ ಥರ ಅನ್ಯಾಯ ಆಯ್ತೈತಿ. ಇವತ್ತು ಸಾಮಾನ್ಯ ಜನಗಳು ಎಲ್ಲಿ ಬದುಕಬೇಕು, ಏನು ಮಾಡಬೇಕು, ದುರುಪಯೋಗ ಮಾಡ್ಕೊಂಡು ಇದು ರಾಜಕಾರಣ ಮಾಡೋಕೆ ಹೋಗ್ತಾರಲ್ಲಿ. ಇವತ್ತು ನೋಡಿ, ಯಾವ ಪಿ ಡಿ ಒನೂ ಬಂದಿಲ್ಲ, ಇವಾಗೂ ಮಾಡಿದ್ದೀನಿ, ಇವನು ಬಂದಿಲ್ಲ ಇಲ್ಲಿ. ಆ ಥರ ದುರುಪಯೋಗ ಮಾಡ್ಕೊತಾವ್ರೆ. ರೈತರು ಏನಾಗಬೇಕು, ಸಾಮಾನ್ಯ ಜನ ಬದುಕರು ಏನಾಗಬೇಕು. ಗ್ರಾಮದ ಮಹಿಳೆ ಮಾತನಾಡಿ, ನಮ್ಮ ತಾತ ಮತ್ತು ಮುತ್ತಾತಂದಿರು ವಾಸ ಮಾಡಿದ ಜಾಗದಲ್ಲಿ ನಾವುಗಳು ಈಗ ದನದ ಕಸ ಹಾಕೊಂಡು ತಿಪ್ಪೆ ಮಾಡಿಕೊಂಡಿದ್ವು. ಅದರ ಜೊತೆಗೆ ಮುತ್ತಾತಂದಿರ ಜಾಗವನ್ನು ರಾಮೇಗೌಡ ಎಂಬ ವ್ಯಕ್ತಿ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಈ ಜಾಗವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಪಿಡಿಒ ಮತ್ತು ರಾಮೇಗೌಡರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 15-30 ನಮ್ದು ಜಾಗ ಐತೆ ಅಲ್ಲಿ. ಅದನ್ನ ಕೇಳಕ್ ಹೋಗಿದ್ಕೆ ನಮ್ಮ ತಾತ ನಿಮ್ದೇನದ ತಂಬ ಹೋಗಿ ಅಂತ ಕೇಳೋರು. ನಮ್ಮ ತಾತ ಅಂತ ಹೇಳಿದೀವಿ. ಅದು ಒಟ್ಟು ನಾವು ಅವ್ರನ್ನ ಕೂಡಿಲ್ಲ, ನಿಮ್ದೇನದ ತಂಬ ಹೋಗ್ರಿ, ಆಮೇಲೆ ಹೇಳ್ತೀವಿ ಅಂತ ನಾವು ಅಷ್ಟಕ್ಕೆ ಮಾತಾಡಿಲ್ಲ. ಸೀದಾ ಬಂದ್ವಿ, ಕಂಬ ನೆಟ್ಬಿಟ್ಟವ್ರಿ. ಈಗ ಎಲ್ಲ ಹೋಗಿ ಕಂಬ ಕಿತ್ತಿದ್ವಿ. ಪತ್ರನೂ ಐತಿ. ಕಂಬ ಕೀಳ್ಬೇಡಿ ಅಂದ್ರು ನಮ್ಮ ಜಮೀನ ನಾವು ಕಿತ್ತಾಕಿದ್ವಿ. ಎಷ್ಟು ವರ್ಷದಿಂದ ಪತ್ರ ಐತೆ? ಅಯ್ಯೋ, ನಮ್ದು 65. ಏನ್ ಪತ್ರ ಅದು? ಅದೇನ್ ಪತ್ರ ನಮ್ಮ ಅದು? ಕೈ ಬರವಣಿಗೆಯಲ್ಲಿ ಮಾಡಿರೋ ಪತ್ರಗಳು ನಾವು ತಗೊಂಡಿರೋದು ಒಪ್ಪಿಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹರಿದೇವನಹಳ್ಳಿ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ.